ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ವಂಚನೆ ಪ್ರಕರಣ ದಾಖಲಾಗಿತ್ತು. ಬಡ್ಸ್ ಆ್ಯಕ್ಟ್ ಮತ್ತು BNS ಸೆಕ್ಷನ್ಸ್ ಅಡಿಯಲ್ಲಿ ಕ್ರೈಮ್ ನಂಬರ್ 51/25 ಪ್ರಕರಣವನ್ನು ದಾಖಲಿಸಲಾಗಿರ್ತದೆ. ಇದರಲ್ಲಿ ಸುಮಾರು ಜನ ಆರೋಪಿತರಿದ್ದಾರೆ. ಪ್ರಮುಖವಾಗಿ A1, A2, A3 ಏನಿದ್ರು ಅದರಲ್ಲಿ ಅವರು ಪ್ರಕರಣ ದಾಖಲಾಗುವ ಸಂದರ್ಭದಲ್ಲೇ ಅಬ್ಸ್ಕಾಂಡ್ ಆಗಿರ್ತಾರೆ. ಸೊ ಆನಂತರದಲ್ಲಿ ಸುಮಾರು 95 ಲಕ್ಷದಷ್ಟು ಹಣವನ್ನು ಕೆಲವೊಂದು ಬ್ಯಾಂಕ್ ಖಾತೆಗಳನ್ನೆಲ್ಲ ಸೀಸ್ ಮಾಡಿಕೊಂಡು ಜಪ್ತಿ ಈಗಾಗಲೇ ಮಾಡಿರ್ತಾರೆ. ಬಟ್ ಈ 3 ಆರೋಪಿತರಿಂದ ನಮಗೆ ಒಂದಷ್ಟು ವಂಚನೆ ಮಾಡಿರುವಂಥ ಹಣವನ್ನು ಸೀಸ್ ಮಾಡಲಿಕ್ಕಿರುತ್ತೆ. ಮತ್ತು ಅರೆಸ್ಟ್ ಮಾಡೋದ್ರ ಬಗ್ಗೆ ಕೂಡ ಸುಮಾರು ದಿನದಿಂದ ಪ್ರಯತ್ನಗಳು ನಡೀತಾ ಇದ್ದು, ಈ ಜನವರಿ 2026 ನಾವು ಸ್ವಲ್ಪ ಇದನ್ನು ಫಾಲೋ ಅಪ್ ಮಾಡಿದಾಗ ಈ 3 ಜನ ಆರೋಪಿತರು ಆಂಧ್ರ ಪ್ರದೇಶಲ್ಲಿ ಪ್ರಕಾಶಮ್ಮಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಇದ್ದ ಮೇರೆಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ 3 ಜನರನ್ನ ಸೆಕ್ಯೂರ್ ಮಾಡಿಕೊಂಡು 26/1/2026 ನಾವು ಅರೆಸ್ಟ್ ಮಾಡಿ ಅವರಿಂದ ಸುಮಾರು 35 ಲಕ್ಷ ಸಾವಿರಷ್ಟು ನಗದು ಹಣ ಮತ್ತು 6 ಲಕ್ಷ ಬೆಲೆ ಬಾಳುವಂತಹ ಚಿನ್ನಾಭರಣವನ್ನು ಈಗಾಗಲೇ ಸೀಸ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದು, ಈ 3 ಜನ ಆರೋಪಿತರನ್ನು ಕೂಡ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದರಲ್ಲಿ ಏನಂತಂದರೆ, ಈ ವಂಚನೆ ಪ್ರಕರಣಗಳು ನಮ್ಮಲ್ಲಿ ಬಳ್ಳಾರಿಯಲ್ಲಿ ನಾನು ಪರಿಶೀಲನೆ ಮಾಡಿದಂಗೆ ಇದು ಒಂದೇ ಅಂತಲ್ಲ, ಈ ಥರದ್ದು ಬಡ್ಸ್ ಆ್ಯಕ್ಟಲ್ಲಿ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸಲ್ಲಿ ಏನಿದೆ ತುಂಬ ಪ್ರಕರಣಗಳು ಇಂಥದ್ದು ಬೆಳಕಿಗೆ ಬರ್ತಾ ಇದೆ. ಜನ ಮೋಸ ಹೋಗ್ತಾ ಇದ್ದಾರೆ. ಸೊ ತಮ್ಮ ಮುಖಾಂತರ ನಾನು ಜನರಿಗೆ ಅಪೀಲ್ ಮಾಡುವಂಥದ್ದು ಏನಂತಂದರೆ, ಈ ಕೆಲವು ರಿಜಿಸ್ಟರ್ಡ್ ಬಾಡೀಸ್ ಏನಿರುತ್ತೆ, ಅಂದರೆ ಸೆಬಿ ಇರ್ಬೋದು, RBIಯಲ್ಲಿ ನಮಗೆ ಗೈಡ್ಲೈನ್ಸ್ ಇದೆ. ರೆಗ್ಯುಲೇಟೆಡ್ ಇದ್ದಾಗ ಮಾತ್ರ, ಯಾವುದು ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್ ಇದೆ ಅವರು ಮಾತ್ರ ಈ ಚಿಟ್ ಫಂಡ್ ವ್ಯವಹಾರ ಅಥವಾ ಇದು ಡೆಪಾಸಿಟ್ ಸ್ಕೀಮ್ ಮಾಡ್ಬೋದು. ಯಾರು ರಿಜಿಸ್ಟರ್ಡ್ ಇರಲ್ಲ ಅವರು ಇಂಥ ಒಂದು ವಂಚನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಸೊ ಜನರು ದಯವಿಟ್ಟು ಈ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು, ಈ ಥರದ್ದು ಮೋಸಕ್ಕೆ ಒಳಗಾಗಬಾರ್ದು. ನಾನೊಂದು ಅವೇರ್ನೆಸ್ ಮಾಡ್ತಾ ಇದ್ದೇನೆ ನನ್ನ ಕಡೆಯಿಂದ ಒಂದು ಅಫಿಷಿಯಲ್ ಇದೇ ಟಾಪಿಕ್ ಬಗ್ಗೆನೇ ನಾನು ಇವತ್ತೇ ರೆಡಿ ಮಾಡ್ತಾ ಇದ್ದೀನಿ. ಸೊ ಜನರಿಗೆ ಒಂದು ಸ್ವಲ್ಪ ತಾವು ತಲುಪಿಸುವಂಥದ್ದು ಮಾಡಿ. ಸ್ಪೆಸಿಫಿಕ್ ಆಗಿ ಬಡ್ಸ್ ಆ್ಯಕ್ಟ್ ಬಗ್ಗೆನೇ ಒಂದು ಯಾವುದ್ರದ್ದು ನಾಗರಿಕರು ಮಾಡ್ಬೋದು. ಅದರಲ್ಲಿ ಹೆಂಗಿದೆ ಅಂತಂದರೆ, ಬಡ್ಸಲ್ಲಿ ತುಂಬ ವ್ಯವಸ್ಥೆಗಳಿದೆ. ಅದನ್ನು ಯಾರಾದರೂ ಪ್ರಮೋಟ್ ಮಾಡ್ತಾ ಇದ್ದರೆ ಅಥವಾ ಕೆಲವರು ಇನ್ಫ್ಲೂಯೆನ್ಸರ್ ಇರ್ತಾರೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದಾರೆ, ಅದನ್ನು ಸ್ಕೀಮ್ ಅಂಥೇಳಿ ಪ್ರೊಪಗಂಡ ಮಾಡ್ತಾ ಇರ್ತಾರೆ. ಸೊ ಅದ್ರ ಮಾಹಿತಿ ಇದ್ರೂ ಕೂಡ ನಮಗೆ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ. ನಾನು ಎಲ್ಲನೂ ವಿಷಯಗಳನ್ನ ಸೇರಿಸಿ ಒಂದು ಸಣ್ಣ ವಿಡಿಯೋ ರೆಡಿ ಮಾಡ್ತಾ ಇದ್ದೇನೆ. ಮೇ ಬಿ ಅದು ಸರ್ಕ್ಯುಲೇಟ್ ಆದರೆ, ಜನ ಅಪ್ರೋಚ್ ಆದರೆ ನಾವು 100% ಮಾಡ್ಬೋದು.